ಕೇವಲ ಕಾರ್ಯಕ್ರಮ ಮತ್ತು ಪ್ರಶಸ್ತಿಗಳಿಗೆ ಮೀಸಲಾಗದೇನೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೀರಿ ಅಂತ. ನಮ್ಮ ಸಂಸ್ಥೆಯಿಂದ ಗಿಡ ನೆಡುವಂಥದ್ದಾಗ್ಬೋದು, ಈಗ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಈಗ ಕೋವಿಡ್ ಸಂದರ್ಭದಲ್ಲಿ ಭಾಳ ಸಮಸ್ಯೆ ಆಯಿತು, ಬೆಡ್ಗಳು ಸಿಗ್ತಾ ಇರಲಿಲ್ಲ. ಜಯನಗರದ ಪ್ರಾಬ್ಲಮ್ ಅಂತಂದರೆ ಜಯನಗರ ಹೋಗಿ ಅವ್ರು ಅಟೆಂಡ್ ಮಾಡೋದು. ಈಗ ಬಾಡಿ ತೆಗಿಬೇಕು ಅಂತಂದರೆ ಬಾಡಿ ತೆಗಿಯೋದಕ್ಕೆ ಯಾರೂ ಇಲ್ಲ ಅಂದರೆ ನಾವು ಬಾಡಿನ ದಫನ್ ಮಾಡಿಸುವಂಥದ್ದು. ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದು ಅಂತಂದರೆ ಕಂದನ ಉಳಿಸು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. 3 ಕೋಟಿ ಮಕ್ಕಳಲ್ಲಿ ಒಬ್ಬರಿಗೆ ಆ ಕಾಯಿಲೆ ಬರುತ್ತೆ. ಕಾರ್ಯಕ್ರಮ ಮಾಡಿದಾಗ ಆ ಮಗುಗೆ ಒಂದು 14 ಕೋಟಿವರೆಗೂ ಕಲೆಕ್ಷನ್ ಆಯಿತು. ನಮ್ಮ ಹತ್ರ ಬರುವಾಗ 7 ಕೋಟಿ ಇತ್ತು. ಇನ್ನು ಮಿಕ್ಕಿದ್ದು ನಾವು ನಿಂತ್ಕೊಂಡು ಪ್ರಮೋಷನ್ ಮಾಡಿ ಆ ಮಗುಗೆ ದುಡ್ಡು ಬರೋಂಗೆ ಮಾಡಿದು. ಇವಾಗ ಆ ಮಗು ಚೆನ್ನಾಗಿ. ನಮ್ಮ ಈ ನರನಾಡಿಗೆ ಈ ನಾಡಿ ಸ್ಫೂರ್ತಿ ಬಿಂದು, ಸಿಂಹಕ್ಕೆ ತಲೆ ಬಗ್ಗದು, ಕನ್ನಡಕ್ಕೆ ಎದೆಜಕ್ಕ. ಸರ್ಕಾರದ ಸಪೋರ್ಟ್ ಏನಾದರೂ ಸಿಗುತ್ತೆ ಸರ್ ನಿಮ್ಗೆ ಇದಕ್ಕೆ? ಯಾಕಂದರೆ ನಿಮ್ಮ ಸಂಚಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಲೋಗೋ ನೋಡಿದೆ ನಾನು, ಸೊ ಆ ಕಾರಣ ಕೇಳ್ತಾ ಇದ್ದೀನಿ. ಸರ್ಕಾರ ಅಂದರೆ ಸರ್ಕಾರಕ್ಕೆ ಅಪ್ರೋಚ್ ಮಾಡಿದ್ರೆ ಅಥವಾ ಅವಶ್ಯಕತೆ ಬೇಕು ಅಂತ ಅನಿಸ್ಲಿಲ್ವಾ, ಅಥವಾ ಸರ್ಕಾರ ಇಂಥದಕ್ಕೆ ಸಪೋರ್ಟ್ ಮಾಡುತ್ತಾ? ಖಂಡಿತ ಮಾಡುತ್ತೆ. ಯಾಕೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ನಮ್ಮ ಸರ್ಕಾರ, ನಮ್ಮ ಕರ್ನಾಟಕದ ಒಂದು ಚಿಹ್ನೆ ಅದರ ಮೇಲೆ ಇತ್ತು ಅಂತಂದರೆ ಅದು ಒಂದು ಘನತೆ, ಗೌರವ ಅನ್ನೋ ಒಂದು ಉದ್ದೇಶ ಕೂಡ. ನಮಗೆ ಅವರು 1 ರೂಪಾಯಿ ಆದರೂ ಕೊಡಲೇಬೇಕು. 1 ರೂಪಾಯಿ ಕೊಡಲಿ, ನಮ್ಮ ಸರ್ಕಾರ ನಮ್ಮ ಕೈ ಜೋಡಿಸಿದೆ ಅನ್ನೋದು ನಮ್ಮ ಒಂದು ಪ್ರೀತಿ, ನಮ್ಮ ಸರ್ಕಾರದ ಮೇಲೆ ಇರೋವಂಥ ಪ್ರೀತಿ. 1 ರೂಪಾಯಿ ಕೊಟ್ಟಿದೆಯಾ? ಅಲ್ಲ, ಕೊಟ್ಟಿದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದು ಎಷ್ಟು ಕೊಟ್ಟರು ನಾವು ತಲೆ ಮೇಲೆ ಹೊತ್ಕೊಂಡು ಇದು ಮಾಡ್ತೀವಿ. ನಮಗೆ ಇಷ್ಟೇ ಕೊಡಬೇಕು, ಕೊಟ್ಟಿಲ್ಲ ಅಂತ ಯಾವುದೇ ಕಾರಣಕ್ಕೂ ಯಾರನ್ನೂ ದೂರಲ್ಲ. ಇದು ಕನ್ನಡದ ಹಬ್ಬ. ನಾವು ಬರೀ ಈ ಒಂದು ಶಾಲ್ನ ತೊಗೊಂಡೋಗಿ ಕೂಡ ಕನ್ನಡ ಹಬ್ಬನ ಆಚರಿಸ್ಕೊಂಡು ಒಂದು ಬಾವುಟ ಇಟ್ಕೊಳ್ಬೇಕಾದ್ರು ನಮ್ಮ ಭುವನೇಶ್ವರಿ ತಾಯಿಗೆ ಗೌರವ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅನುಷಾ ಮೇಡಮ್, ಒಂದು ಕಾರ್ಯಕ್ರಮ ಇವತ್ತು ಆಗಬೇಕು ಅಂದರೆ ಬೆಂಗಳೂರಿನಲ್ಲೇ ನಾವು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಂದರೆ ಅದಕ್ಕೆ ಸಿದ್ಧತೆಗಳು ಕನಿಷ್ಠ ಪಕ್ಷ 1.5-2 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸ್ಟೇಜ್ ಹೆಂಗೆ ಮಾಡಬೇಕು, ಇದು ಹೆಂಗೆ ಮಾಡಬೇಕು, ಬೆಂಗಳೂರಲ್ಲಿ ಮಾಡೋದು ನಾನು ಹೇಳ್ತಾ ಇರೋದು ಎಲ್ಲ ಇಲ್ಲೇ ಆ್ಯಕ್ಸಸ್ ಇಟ್ಕೊಂಡು. ಬಟ್ ಒಂದು ವಿದೇಶದ ನೆಲದಲ್ಲಿ ಆ ಥರದೊಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಎಷ್ಟು ತಿಂಗಳು ಮುಂಚೆ ನಿಮ್ಮ ಸಿದ್ಧತೆಗಳಿರ್ತದೆ? ಪ್ಲ್ಯಾನ್ ಹೆಂಗಾಗುತ್ತೆ? ನಿಮ್ಮ ಕಮಿಟಿ ಮೆಂಬರ್ಸ್ ನೋಡ್ತಾ ಇದ್ದೆ, ಯಾರ್ಯಾರು ಹೆಂಗೆ ಡಿವೈಡ್ ಮಾಡ್ಕೋತೀರ ಕೆಲಸಗಳನ್ನ? ಯಾಕಂದರೆ ಮಾತಾಡೋರು ಹೇಳ್ತಾರೆ, ಏನು ಇಲ್ಲಿಂದ ಅಲ್ಲೋಗಿ ಪ್ರೋಗ್ರಾಮ್ ಮಾಡ್ಬಿಡ್ಬೇಕಾ ಅಂತ. ಅದರ ಉದ್ದೇಶಗಳು ಅವ್ರಿಗೆ ಗೊತ್ತಿರೋಲ್ಲ. ಸೊ ಹಾಗಿರುವಾಗ ಅದು ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣ ಕೇಳ್ತೀನಿ. ಸಿದ್ಧತೆಗಳಿಗೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀವಿ? ನಾವು ಸುಮಾರು 1 ವರ್ಷದ ಮುಂಚೆಯಿಂದನೂ ಒಂದು ಕಾರ್ಯಕ್ರಮಕ್ಕೆ ರೂಪುರೇಷೆಗಳನ್ನ ಹಾಕೋತೀವಿ. 1 ವರ್ಷ ಅಂದ್ರೆ ಈ ವರ್ಷದ ಕಾರ್ಯಕ್ರಮ ಮುಗಿದ್ಮೇಲೆ ನೆಕ್ಸ್ಟ್ ನೀವು ಇಮಿಡಿಯೇಟ್ ಪ್ಲಾನ್ ಮಾಡಬೇಕು. ಆಲ್ಮೋಸ್ಟ್ ಹತ್ತತ್ರ ಒಂದು 15 ದಿನ 20 ದಿನ ಗ್ಯಾಪ್ ಅಲ್ಲಿ ಆಲ್ರೆಡಿ ಕಾರ್ಯಕ್ರಮದ ರೂಪುರೇಷೆಗಳನ್ನ ಹಾಕೊಂಡಿರ್ತೀವಿ. ಅದರ ಜೊತೆಗೆ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಗಳು ಕೊಟ್ಟಿರ್ತೀವಿ. ಸೊ ಅವ್ರವ್ರ ಜವಾಬ್ದಾರಿಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಅದೆಲ್ಲ ಜವಾಬ್ದಾರಿಗಳು ರೂವಾರಿಗಳು ಶಿವಕುಮಾರ್ ಸರ್ ಆಗಿರ್ತಾರೆ. ಸೊ ಅವ್ರು ಮಾಡ್ತಿದ್ದಾರಾ ಇಲ್ವಾ ಪ್ರತಿಯೊಂದು ಮಾನಿಟರ್ ಮಾಡೋದಿರುತ್ತೆ. ಮತ್ತೆ ಆ ಟೈಮಿಗೆ ಆಗ್ತಿದ್ಯಾ, ವಾಟ್ಸ್ಆಪ್ ಗ್ರೂಪ್ ಎಲ್ಲ ಮಾಡ್ಕೊಂಡಿರ್ತೀರಲ್ಲ, ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಏನಾಗತ್ತೆ ಅಂದ್ರೆ ಮೇಜರ್ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಫಂಡ್ಸ್ ಸರ್. ಫಂಡ್ ನಮಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ ಅಂದರೆ ಪ್ರತಿಯೊಂದಕ್ಕೂ. ಸೊ ನಾವು ಅದನ್ನು ಹೋಗಿ ಅಪ್ರೋಚ್ ಮಾಡೋದಿರುತ್ತೆ ಬೇರೆ ಬೇರೆ ಸ್ಪಾನ್ಸರ್ಸ್ಗಳ ಹತ್ರ. ಅವರಿಗೆ ಕಾರ್ಯಕ್ರಮದ ರೂಪುರೇಷೆಗಳನ್ನ ಹೇಳೋದಿರುತ್ತೆ. ಮತ್ತು ಅವ್ರಿಗೆ ನಾವು ಆತಿಥ್ಯ ಕೊಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡೋದಿರುತ್ತೆ. ಸೊ ಅದೆಲ್ಲ ನಡೀತಾ ಇರುತ್ತೆ. ಅಂದರೆ ಪೂರ್ವ ಸಿದ್ಧತೆ ಬಹಳ ಮುಂಚೆಯಿಂದನೇ 1 ವರ್ಷದಿಂದನೇ ನಡೀತಾ ಇರುತ್ತೆ. ಮೇಡಮ್ ಹೇಳಿದ ಕೇಳ್ತಾ ಇದ್ದೀನಿ ನಾನು. ಫಂಡ್ಸ್ ಇಸ್ ಇಶ್ಯೂ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಫಂಡ್ಸ್ ಬೇಕಾಗಿರೋದು. ದುಡ್ಡು ಎಲ್ಲಿಂದ ತರ್ತೀರಾ? ಇಲ್ಲಿಂದ ಅವ್ರಿಗೆಲ್ಲ ಟಿಕೆಟ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗಿ ಅವ್ರನ್ನ ಹೋಟ್ಲಲ್ಲಿಟ್ಟು ಅವ್ರನ್ನ ರಾಯಲ್ ಆಗಿ ನೋಡಿಕೊಂಡು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅವರಿಗೆ ವೀಸಾ, ಟಿಕೆಟ್ಸು, ಪ್ರೈಸ್, ಪ್ರತಿಯೊಂದು ಊಟ ಉಪಚಾರ ಎಲ್ಲ ಮಾಡಿ ಇಲ್ಲಿ ಕಳಿಸ್ಬೇಕು. ಜೊತೆಲಿ ಅಲ್ಲಿ ವೇದಿಕೆ ಸಿದ್ಧಪಡಿಸ್ಕೋಬೇಕು ಮತ್ತು ಓಡಾಡಬೇಕು. ಇವೆಲ್ಲಕ್ಕೂ ಬಹಳಷ್ಟು ಖರ್ಚಿದೆ. ಹೌದು. ಫಂಡ್ಸ್ ನಿಮ್ಮ ಸಂಸ್ಥೆ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದೆ? ಅಂದರೆ ನಿಮಗೆ ಯಾವ ದೇಶದಲ್ಲಿ ಮಾಡ್ತೀರಿ, ಅಲ್ಲಿನ ಲೋಕಲ್ ಫಂಡರ್ಸ್ ಅಥವಾ ಸ್ಪಾನ್ಸರ್ಸು ಸಿಗ್ತಾರಾ, ಅಥವಾ ಇಲ್ಲಿಂದನೂ ಸ್ಪಾನ್ಸರ್ಗಳು ನಿಮ್ಮ ಜೊತೆಗೆ ಇರ್ತಾರಾ? ಸೊ ಜಸ್ಟ್ ಕ್ಯೂರಿಯಸ್, ಬಿಕಾಸ್ ಜನಕ್ಕೆ ಇರುತ್ತಲ್ಲ ಒಂದು ಪ್ರಶ್ನೆ, ಇವ್ರೇನೋ ಸರ್ವೆ ಮಾಡ್ತಾರೆ ಗುರು, ಇವರು ಏನೋ ಮಾಡ್ಕೊಂಡು ಗೌರ್ಮೆಂಟ್ ಹತ್ರ ಕಿತ್ಕೊಂಡು ಅನ್ನೋದು ಬರೋದಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ವಿ. ಇದು ದೊಡ್ಡ ಒಂದು ಸಾಹಸ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಎಲ್ಲ ಥರನೂ ಪ್ರಯತ್ನ ಮಾಡ್ತಾ ಇರ್ತೀವಿ. ಒಂದು ಯಾರಾದರೂ ಒಬ್ಬರು ಒಂದು ಫ್ಲ್ಯಾಗ್ ಕೊಡಿಸೋವಂಥದ್ದಾಗ್ಬೋದು, ಶಾಲ್ ಕೊಡಿಸೋವಂಥದ್ದಾಗ್ಬೋದು, ಒಂದೇನೋ LED ಕೊಡಿಸೋವಂಥದ್ದಾಗ್ಬೋದು, ಯಾರು ಏನೇನು ಮಾಡೋಕ್ಕಾಗುತ್ತೆ ಅಂತ ನಾವು ಹೇಳಬೇಕು ಅಂತಂದರೆ ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ರಿಕ್ವೆಸ್ಟ್ ಮಾಡ್ಕೋತೀವಿ.
ಈ ಥರ ಕನ್ನಡದ ಹಬ್ಬ ಮಾಡ್ತಾಯಿದ್ವಿ, ದಯಮಾಡಿ ನಮಗೆ ಏನು ಮಾಡ್ತೀರಾ ಮಾಡಿ ಅಂತ. ನಮ್ಮ ಒಂದು ಮಾಡ್ತಾ ಇರೋ ಒಂದು 20 ವರ್ಷದಿಂದ ನಾವು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ನಮ್ಮ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತು. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತಾರೆ. ಭಾಳ ಒಂದು ಯಾವುದೇ ಥರದ ಒಂದು ಕಮರ್ಷಿಯಲ್ಲು ಪ್ಲ್ಯಾನ್ ಇಟ್ಕೊಂಡು ಮಾಡಲ್ಲ. ಒಂದು ಕನ್ನಡ ಹಬ್ಬ ಅಂದರೆ ಕನ್ನಡ ಹಬ್ಬಕ್ಕೋಸ್ಕರನೇ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸಪೋರ್ಟ್ ಮಾಡ್ತಾರೆ, ಎಲ್ಲ ಕಡೆಯಿಂದನೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ಸಪೋರ್ಟ್ ತೊಗೊಂಡು ನಾವು ವಿಶ್ವ ಕನ್ನಡ ಹಬ್ಬನ ಮಾಡಿಸ್ತೀವಿ. ಭಾಳ ಕಷ್ಟ ಆಗುತ್ತೆ, ಭಾಳ ಅಂದರೆ ಭಾಳ. ಹೆಂಗಿರುತ್ತೆ ಅಂತಂದರೆ, ಈಗ ಕಳೆದ ಬಾರಿ ಬುಡಕಟ್ಟು ಕಲಾವಿದರು ಬಂದು ಕೂತಿದ್ದಾರೆ. ನಮ್ಮ ಇನ್ನೂ ಕಲಾವಿದರಿಗೆ ಎಲ್ಲರಿಗೂ ನಾವು ಟಿಕೆಟ್ ಮಾಡಬೇಕು. ಅವ್ರು ಆಚೆ ಕೂತಿದ್ದಾರೆ, ಟಿಕೆಟ್ ಮಾಡಬೇಕು. ನಮ್ಮ ಹತ್ರ ಫಂಡ್ ಇಲ್ಲ. ಕೊನೆಗೆ ನಮ್ಮ ಹುಡುಗನಿಗೆ ನಮ್ಮದು ಕಾರ್ನ ಕೊಟ್ಟು ಕಳಿಸ್ದೆ. ಹೋಗಪ್ಪ, ಕಾರ್ ತೊಗೊಂಡೋಗಿ ಎಡ ಇಟ್ಬಿಟ್ಟು ತೊಗೊಂಬರಪ್ಪ ಅಂತ. ಅವನು 10 ಲಕ್ಷ ತತ್ತೀನಿ ಅಂತ ಹೇಳ್ಬಿಟ್ಟು 5 ಲಕ್ಷ ತಂದ. 5 ಲಕ್ಷಕ್ಕೆ ಬತ್ತಿದಂಗೆ ಟ್ರಾವೆಲ್ಸ್ ಅವ್ರಿಗೆ ಕೊಟ್ಟು ಮಾಡಿ ಟಿಕೆಟು ಅಂತ. ಹಂಗೂ ಸಾಲಿಲ್ಲ ನಮಗೆ, ಯಾಕಂದ್ರೆ ತುಂಬ ಜನ ಹೋಗ್ತಾ ಇರೋದು. ಹಂಗೂ ಸಾಲಿಲ್ಲ. ಆವಾಗ ನಮಗೆ ನಮ್ಮ ಕಮಿಟಿಲಿದ್ದವರು ಮೀನಾರಾಜ್ ಗೌಡ ಅಂತ, ಅವರು ಒಳಗಡೆ ನನ್ನ ಚೇಂಬರಲ್ಲಿ ಬಂದು ಕೇಳಿದ್ರು, ಸರ್ ಯಾಕೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಹೌದಮ್ಮ, ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ಸರ್ ಏನು ಹೆದರ್ಕೋಬೇಡಿ, ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಹೋಗಿ ಅವ್ರು ಗೋಲ್ಡ್ ಇಟ್ಟು ಅವ್ರು ದುಡ್ಡು ತಂದು ಕೊಟ್ಟರು. ಆಮೇಲೆ ನಮ್ಮ ದಿನೇಶ್ ಜೋಶಿ ಅಂತ, ಅವರು ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ನಮ್ಮ ಜೊತೇಲಿರ್ತಾರೆ. ಅವ್ರ ಕಾರ್ಯಕ್ರಮಕ್ಕೆ ಬರಲ್ಲ, ಆದರೆ ಅವರು ನಮ್ಮ ಬ್ಯಾಕಲ್ಲಿ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅವರು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಪ್ರಾಬ್ಲಮ್ ಆದಾಗ ಅವರು ಅವ್ರ ಮಿಸ್ಸಸ್ ಬಂದಿದ್ದರು. ಕ್ರೆಡಿಟ್ ಕಾರ್ಡ್ ಇಬ್ಬರದು ಕೊಟ್ಟು ಕಳಿಸ್ಬಿಟ್ರು. ಇವ್ರಿಗೆ ಹೇಳ್ಬಿಟ್ರು, ಟ್ರಾವೆಲ್ಸ್ನವ್ರಿಗೆ, ಯಾವುದೇ ಕಾರಣಕ್ಕೂ ಶಿವಕುಮಾರ್ ಅವ್ರಿಗೆ ತೊಂದರೆ ಆಗಬಾರ್ದು, ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು, ಕಾರ್ಯಕ್ರಮ ಜೋರಾಗಿ ಆಗಬೇಕು. 2 ಕಾರ್ಡಲ್ಲೂ ನಿಮ್ಗೆ ಏನು ಬೇಕೋ ಉಜ್ಕೊಳ್ಳಿ, ಕಾರ್ಯಕ್ರಮಕ್ಕೆ ತೊಂದರೆ ಆಗ್ದಂಗೆ ಹೆಲ್ಪ್ ಮಾಡಿ ಅಂತ. ಅದು ಯಾಕೆಂದರೆ ಅವ್ರ ಕಣ್ಣಲ್ಲಿ ಕಾಣ್ತಾ ಇದೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಹಂಗಾಗಿ ಅವರೆಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ. ಕಾರ್ಯಕ್ರಮ ವಿಶ್ವ ಕನ್ನಡ ಹಬ್ಬ ಆಗಬೇಕು ಅಂತಂದರೆ ನನ್ನೊಬ್ಬನಿಂದ ಅಲ್ಲ, ಕರೆಕ್ಟ್, ಇಡೀ ಟೀಮ್ ನಮಗೆ ಜೊತೆಯಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ನನಗೇನು ಅನಿಸ್ತಿದೆ ಅಂತಂದರೆ ಸರ್, ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಕನ್ನಡ ಕೈ ಎತ್ತು ನಿನ್ನ ಕೈ ವೃಕ್ಷ ಆಗುತ್ತೆ ಅಂತ. ನೀವು ಆ ಥರದ ಒಂದು ಕನ್ನಡದ ಕೆಲಸವನ್ನು ಮಾಡಬೇಕಾದ್ರೆ, ನೀವು ಈ ಥರ ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ಕನ್ನಡಕ್ಕೆ ಕೊಡ್ತೀನಿ ಅಂತ ಕೈ ಎತ್ತದವರು ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಅದನ್ನು ನಾವು ನೋಡಿ, ಕೈ ಎತ್ತಿದ್ರೆ ತಾನೇ ಸಮಸ್ಯೆ ಆಗೋದು. ಕರೆಕ್ಟು. ಈಗ ಏನಾಗುತ್ತೆ ಅಂದರೆ, ನಾವು ಅದನ್ನು ಕೂಡ ಪ್ರೀತಿಯಾಗಿ ತೊಗೊತೀವಿ. ಕೊಟ್ಟಿಲ್ಲ ಅಂತ ಪಾಠ ಕೊಟ್ಟಿಲ್ಲ ಅಂತ ನಾವು ಅವ್ರ ಮೇಲೆ ನಾವೇನು ಸರ್ ಕೊಡಲ್ಲ, ಇಸ್ ಓಕೆ, ಕೊಡ್ತೀನಿ ಅಂದು ಕೊಡಲ್ಲ ಅಲ್ಲ. ಅದನ್ನೇ ನಾವು ಅವ್ರಿಗೆ ಶಾಲ ಹಾಕ್ತೀವಿ. ಭುವನೇಶ್ವರಿ ತಾಯಿ ಅವ್ರಿಗೆ ಕೊಡೋಕ್ಕೆ ಮನಸ್ಸು ಕೊಟ್ಟಿಲ್ಲ, ಪರವಾಗಿಲ್ಲ ಅಂತ ನಾವು ಅವ್ರನ್ನೇನು ದೂರಲ್ಲ. ಯಾಕೆಂದರೆ ಕನ್ನಡದ ಹಬ್ಬ ಅಂದಾಗ ನಾವೆಲ್ಲನೂ ತಬ್ಬುಗಟ್ಕೊಂಡು ಎಲ್ಲ ಪ್ರೀತಿ ವಿಶ್ವಾಸದಿಂದನೇ ಹೋಗಬೇಕು. ಹಾಗಾಗಿ ನಾವು ಅದ್ರ ಬಗ್ಗೆ ಕೊಟ್ಟಿಲ್ಲ, ಓಕೆ. ಕಳೆದ 1-2 ಸಲ ಆದಾಗ ಅವರೇನೇ ಕರೀತಾರೆ, ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಆಯಿತು ನಮ್ಮ ಕೈಲಿ ಏನಾಗುತ್ತೆ ನಾವು ಮಾಡ್ತೀವಿ ಅಂತಾರೆ, ಅಷ್ಟೇ ಸಂತೋಷ. ಮೇಡಮ್, ಇವಾಗ ಶಿವಕುಮಾರ್ ಸರ್ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಈಗ ನನಗೆ ಅವರು ವಿಶ್ವ ಕನ್ನಡ ಹಬ್ಬದಿಂದ ಪರಿಚಯ ಸರ್, 1.5 ವರ್ಷ ಆಗಿ. ಹೌ ಅಂದ್ರೆ ಅವರ ಕಾರ್ಯವೈಖರಿ ಹೆಂಗಿರುತ್ತೆ? ಸೊ ಅವರು ಇವಾಗಲೂ ಅವರು ಒಂಥರ ಸೂಪರ್ ಹೀರೋ ತರ ನೋಡಿ. ಸೊ ಹೆಂಗೆ ತುಂಬಾ ಆಕ್ಟಿವ್ ಆಗಿರ್ತಾರೆ ಸರ್. ಹಂಗ ಆಗ್ಬೇಕಂದ್ರೆ ಆ ಕೆಲಸ ಆಗ್ಲೇಬೇಕು. 7 ಗಂಟೆಗೆ ಅಂದ್ರೆ 6:30ಗೆ ಕಾಲ್ ಮಾಡ್ತಾರೆ. ರಾತ್ರಿ 11 ಗಂಟೆ ಅಂದ್ರೆ 12 ಗಂಟೆವರೆಗೂ ಎದ್ದಿರ್ತಾರೆ, 12 ಗಂಟೆವರೆಗೂ ಲೈನಲ್ಲಿ ಇರ್ತಾರೆ. ಸೊ ಈ ಕೆಲಸ ಆಗ್ಬೇಕಂದ್ರೆ ಅವತ್ತು ಆ ಕೆಲಸ ಆಗ್ಲೇಬೇಕು. ಸರ್ ಏನಂದ್ರೆ ವಾಟ್ಸ್ ಯುವರ್ ಫ್ಯೂಚರ್ ಪ್ಲಾನ್ ಸರ್ ಈ ವಿಚಾರದಲ್ಲಿ? ಅಂದ್ರೆ ಬರೀ ವಿದೇಶಗಳಲ್ಲಿ ಕಾರ್ಯಕ್ರಮ ಅಷ್ಟಕ್ಕೆ ಸೀಮಿತ ಆಗುತ್ತಾ, ಅಥವಾ ನಿಮ್ಮದು ಉದ್ದೇಶಗಳಲ್ಲಿ? ನಾನು ಕೇಳಿದೆ, ನಿಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಕೇವಲ ಕಾರ್ಯಕ್ರಮ ಮತ್ತು ಪ್ರಶಸ್ತಿಗಳಿಗೆ ಮೀಸಲಾಗದೇನೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದಿರಿ ಅಂತ. ಹೌದು. ಸೊ ನೆನೆಸ್ಕೊಳ್ಳೋದಾದ್ರೆ ಈಗ ನಾವು ಹೆಂಗೆ ಅಂತಂದರೆ, ಈಗ ಪರಿಸರದ ವಿಚಾರ ಅಂತ ಬಂದಾಗ, ಪರಿಸರನ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ವಿಚಾರ ಬಂದಾಗ, ನಾವು ನಮ್ಮ ಸಂಸ್ಥೆಯಿಂದ ಗಿಡ ನೆಡುವಂಥದ್ದಾಗ್ಬೋದು, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದಾಗ್ಬೋದು, ಮತ್ತು ಈಗ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಮತ್ತು ಈಗ ಕೋವಿಡ್ ಸಂದರ್ಭದಲ್ಲಿ ಭಾಳ ಸಮಸ್ಯೆ ಆಯಿತು. ಬೆಡ್ಗಳು ಸಿಗ್ತಾ ಇರಲಿಲ್ಲ, ಮತ್ತು ಕೆಲವ್ರಿಗೆ ಡೆತ್ ಆದರೆ ಬಾಡಿ ಎತ್ತೋರು ಇರಲಿಲ್ಲ. ಹಂಗಾಗಿ ನಮ್ಮ ಸಂಸ್ಥೆ ಸದಸ್ಯರುಗಳೆಲ್ಲ ಸೇರಿ ಒಂದು ಕೊರೋನಾ ವಾರಿಯರ್ಸ್ ಅಂತ ಒಂದು ಗ್ರೂಪ್ ಮಾಡಿ, ಗ್ರೂಪ್ ಮೂಲಕ
ಇಂಥ ಏರಿಯಾದಲ್ಲಿ ಇಂಥ ಸಮಸ್ಯೆ ಅಂದ ತಕ್ಷಣ ಆ ಏರಿಯಾದಲ್ಲಿ ಯಾರು ಇರ್ತಾರೆ, ಇವಾಗ ಆರ್ ನಗರದಲ್ಲಿ ಯಾರು ಇರ್ತಾರೆ, ಇಂಥ ನಮ್ಮ ಸದಸ್ಯರಿದ್ದಾರೆ, ಅವ್ರಿಗೆ ನಾವು ರೆಫರ್ ಮಾಡೋದು, ನೋಡಪ್ಪ ಇಂಥ ಕಡೆ ಹಿಂಗಿದೆ ಸಮಸ್ಯೆ, ಅದನ್ನು ಸಾಲ್ವ್ ಮಾಡುವಂಥ ತಕ್ಷಣ ಅವ್ರೇನು ಮಾಡೋರು, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋರು. ಈಗ ನಾವು ಆ ಟೈಮ್ನಲ್ಲಿ ಯಾರೂ ಹೊರಗಡೆ ಹೋಗ್ದಲೇ ಇರೋಂಥ ಪರಿಸ್ಥಿತಿ ಇತ್ತು. ನಾವು ಕಮಿಷನರ್ಗೆ, ಈ ಬೆಂಗಳೂರು ಕಮಿಷನರ್ಗೆ ಲೆಟ್ರ್ ಕೊಟ್ಟು ಎಲ್ಲರಿಗೂ ಐ ಡಿ ಕಾರ್ಡ್ ಇಶ್ಯೂ ಮಾಡಿದ್ದು. ಸೂಪರ್. ಅವರು ತಕ್ಷಣ ಇಮಿಡಿಯೇಟಾಗಿ ಅಲರ್ಟ್ ಆಗಿ ಜಯನಗರದ ಪ್ರಾಬ್ಲಮ್ ಅಂತಂದರೆ ಜಯನಗರ ಹೋಗಿ ಅವ್ರು ಅಟೆಂಡ್ ಮಾಡೋದು. ವೆರಿ ನೈಸ್. ಈಗ ಬಾಡಿ ತೆಗಿಬೇಕು ಅಂತಂದರೆ ಬಾಡಿ ತೆಗಿಯೋದಕ್ಕೆ ಯಾರೂ ಇಲ್ಲ ಅಂದರೆ ನಾವು ಬಾಡಿನ ದಫನ್ ಮಾಡಿಸೋವಂಥದ್ದು. ಆಮೇಲೆ ಆ ಟೈಮಲ್ಲಿ ಪತ್ರಕರ್ತರಿಗೆ, ಕಲಾವಿದರಿಗೆ ಭಾಳ ಸಮಸ್ಯೆ ಆಯಿತು. ಆ ಟೈಮಲ್ಲಿ ಎಲ್ಲರ ಮನೆಗೂ ಹೋಗಿ ಕಿಟ್ಗಳನ್ನ ಕೊಟ್ಟಿದ್ವಿ. ಯಾರ್ಯಾರಿಗೆ ಸಮಸ್ಯೆ ಇದೆ ನೋಡ್ಬಿಟ್ಟು ಕಲಾವಿದರಿಗಾಗ್ಬೋದು, ಪತ್ರಕರ್ತರಿಗಾಗ್ಬೋದು ಕಿಟ್ಗಳನ್ನ ಕೊಟ್ಟಿದ್ವಿ. ಮತ್ತು ಒಂದು 100 ಇದನ್ನು ಏನು ಟ್ಯಾಬ್ಗಳನ್ನ ಮಕ್ಕಳಿಗೆ ಅವತ್ತು ಓದೋದಕ್ಕೆ ಆನ್ಲೈನಲ್ಲಿ ಕರೆಕ್ಟ್ ಟ್ಯಾಬ್ ಇರಲಿಲ್ಲ, ಮೊಬೈಲು ತಂದೆ ತೊಗೊಂಡು ಹೋಗ್ತಿದ್ರು. ಆ ಪತ್ರಕರ್ತರ ಮಕ್ಕಳಿಗೆ ನಾವು ಗುರುತಿಸಿ ಒಂದು 100 ಟ್ಯಾಬ್ನ, ಹೊಸ ಟ್ಯಾಬ್ ಯಾರೋ ದಾನಿಗಳು ನಮಗೆ ಸಹಾಯ ಮಾಡಿದ್ರು. ಅವ್ರ ಮೂಲಕ ನಾವು ಟ್ಯಾಬ್ಗಳನ್ನ ಕೊಟ್ಟು, ಮತ್ತು ಅದಲ್ದಿರೇ ಯಾವುದೇ ಸಮಸ್ಯೆ ಇರ್ಬೋದು, ಒಂದು ಪೊಲೀಸ್ ಸ್ಟೇಷನ್ ಆಗ್ಬೋದು, ಮತ್ತು ಏನೇ ಒಂದು ಸಮಸ್ಯೆ ಆದಾಗ ನಾವು ಕರೆದು ಮಾತಾಡಿ ಇಬ್ಬರನ್ನು ಕುಂಡಿಸಿ ಅದನ್ನು ರಾಜಿ ಮಾಡಿ ಅವ್ರಿಗೆ ಸಮಸ್ಯೆನ ಪರಿಹಾರ ಮಾಡೋವಂಥದ್ದಾಗ್ಬೋದು. ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದು ಅಂತಂದರೆ ಕಂದನ ಉಳಿಸು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದು. ಆ ಮಗುಗೆ ಬೆನ್ನು ಮೂಳೆ ಸ್ನಾಯು ಸೆಳೆತ ಇತ್ತು. ಅದೊಂದು ಮಾರಕವಾದ ಕಾಯಿಲೆ. ಯಾವುದೋ ಇಂಜೆಕ್ಷನ್ ಒಂದು 3 ಕೋಟಿ ಮಕ್ಕಳಲ್ಲಿ ಒಬ್ಬರಿಗೆ ಆ ಕಾಯಿಲೆ ಬರುತ್ತೆ. ಆ ಮಗುವಿಗೆ ನಾವು ಅವ್ರು ಬಂದು ಕೇಳಿಕೊಂಡ್ರು ಈ ರೀತಿ ಸಮಸ್ಯೆ ಇದೆ ಅಂತ. ಆವಾಗ ನಾವು ಅವ್ರನ್ನ ಕರೆಸಿ ನಮ್ಮ ಹತ್ರ ಮಾತಾಡ್ಬಿಟ್ಟು ಇಬ್ಬರು ಒಂದು ಒಪ್ಪಂದ ಮಾಡಿಕೊಂಡು ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತೀವಿ, ಇದಕ್ಕೆ ನೀವು ಸ್ಪಂದಿಸಬೇಕು ಅಂತೇಳಿ ಆ ಮಗುದೇ ಸಪ್ರೇಟ್ ಅಕೌಂಟ್ ಓಪನ್ ಮಾಡಿ ಒಂದು QR ಕೋಡ್ ಇದು ಮಾಡಿ ಒಂದು ದೊಡ್ಡ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದೆ. ಸುಮಾರು ಜನಕ್ಕೆ ಸೆಲೆಬ್ರಿಟಿಗಳ ಹತ್ರ ಎಲ್ಲ ನಾವು ಬೈಟ್ಸ್ ತೊಗೊಂಡು ಈ ಥರ ಮಗುಗೆ ಸಮಸ್ಯೆ ಇದೆ, ಏನೇನಾಗುತ್ತೆ ನೀವು ಹಾಕಿ ಅಂತೇಳಿ ಕಾರ್ಯಕ್ರಮ ಮಾಡಿದಾಗ ಆ ಮಗುಗೆ ಒಂದು 14 ಕೋಟಿವರೆಗೂ ಕಲೆಕ್ಷನ್ ಆಯಿತು. ನಮ್ಮ ಹತ್ರ ಬರುವಾಗ 7 ಕೋಟಿ ಇತ್ತು. ಇನ್ನು ಮಿಕ್ಕಿದ್ದು ನಾವು ನಿಂತ್ಕೊಂಡು ಪ್ರಮೋಷನ್ ಮಾಡಿ ಆ ಮಗುಗೆ ದುಡ್ಡು ಬರೋಂಗೆ ಮಾಡಿದು. ಇವಾಗ ಆ ಮಗು ಚೆನ್ನಾಗಿದೆ. ವೆರಿ ನೈಸ್. ಇದು ಅಂದರೆ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲು ಕೇವಲ ವಿಶ್ವ ಕನ್ನಡ ಸಮ್ಮೇಳನ ಅಥವಾ ವಿಶ್ವ ಕನ್ನಡ ಹಬ್ಬಕ್ಕಷ್ಟೇ ಮೀಸಲಾಗಿಲ್ಲ, ಹೊರತುಪಡಿಸಿ ಸಮಾಜಮುಖಿಯಾಗಿ ಸಾಕಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಗೆ ಅರ್ಥ ಮಾಡಿಸೋ ಕೆಲಸ ಮಾಡಿದೆ ಅಷ್ಟೇ.